ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಟೊಮೊಟೊ ಈರುಳ್ಳಿ ಎಲ್ಲ ಇಟ್ಕೊಂಡು ಟೊಮೊಟೊ ಬಾತ್ ಮಾಡೋಣ ಅಂತ. ಇವತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಹೆಚ್ಚಾಕ್ಬಿಟ್ಟು ಮಾಡ್ತಿಲ್ಲ, ಖಾರದ ಪುಡಿ ಹಾಕ್ಬಿಟ್ಟು ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ಗೆ ಇವತ್ತು ಕೆಂಪಕ್ಕಿಯಿಂದ ಕೆಂಪಾಗಿರೋ ಟೊಮೊಟೊ ಬಾತ್ ಬೇಕಂತೆ, ಹಾಗಾಗಿ ಆ ಥರ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡೋದು ಏನು, ನಾನು ಯಾವ ರೀತಿ ಮಾಡ್ತೀನಿ ಟೊಮೊಟೊ ಬಾತನ್ನು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ, ಬನ್ನಿ ನೋಡ್ಕೊಳ್ಳಿ. ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆ ನೀವು ಬೇಕಾದರೆ ಒಂದು ಸ್ಪೂನಷ್ಟು ತುಪ್ಪ ಕೂಡ ಹಾಕೊಬೋದು. ತುಪ್ಪ ಹಾಕ್ಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನಾನಿವತ್ತು ಬರೀ ಎಣ್ಣೆ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ಇಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ಸಾಸಿವೆ, ಜೀರಿಗೆ, ಹಾಗೆ ಸ್ವಲ್ಪ ಸೋಂಪು ಇದಿಷ್ಟು ಸೇರಿಸ್ಕೊಂಡಿದ್ದೀನಿ. ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂದಿದ ತಕ್ಷಣ ಒಂದು 4 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 5 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ನಾನು ಕಟ್ ಮಾಡೋಕ್ಕೆ ಹೋಗಿಲ್ಲ, ಹಾಗೆ ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆ ಒಂದು 2 ಈರುಳ್ಳಿನ ಉದ್ದುದ್ದವಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಈಗ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಬರೀ ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ಕೊಂಡು ಮಾಡ್ಕೋತಾರೆ ಟೊಮೊಟೊ ಬಾತ್. ಆದರೆ ನಾನು ಮಾಡೋದು ಈ ರೀತಿಯಾಗಿ ಸಾಸಿವೆ ಜೀರಿಗೆ ಎಲ್ಲ ಸೇರಿಸ್ಕೊಂಡು ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಮ್ಮ ಮನೆಯಲ್ಲಂತೂ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಈ ರೀತಿ ಮಾಡಿದ್ರೆ. ಇದರ ಜೊತೆ ಒಂದು 3 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ನಾನು ನೀರೇನು ಸೇರಿಸ್ಕೊಂಡಿಲ್ಲ, ಹಾಗೆ ಬರೀ ಶುಂಠಿ ಬೆಳ್ಳುಳ್ಳಿ ಮಾತ್ರ ಮಿಕ್ಸಿ ಜಾರಲ್ಲಿ ಕ್ರಷ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆ ನೀವು ಪುದೀನ ಹಾಕ್ಕೊಂಡ್ರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮೆಂತ್ಯ ಸೊಪ್ಪಿತ್ತು ಅಂತ ಹೇಳಿದ್ರೆ ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊಂಡು ಈ ಟೈಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಾಗತ್ತೆ. ನಮ್ಮ ಮನೇಲಿ ಮೆಂತ್ಯ ಸೊಪ್ಪು ಇರಲಿಲ್ಲ ಇವತ್ತು, ಹಾಗಾಗಿ ಬರೀ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ನಾನು ಮಾಡ್ತಾಯಿದ್ದೀನಿ ಟೊಮೆಟೊ ಬಾತನ್ನು. ಈಗ ಇದಿಷ್ಟು ಚೆನ್ನಾಗಿ ಫ್ರೈ ಆಗಿದ ನಂತರ ಇದಕ್ಕೆ ಒಂದು 5ರಿಂದ 6 ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಬಾತಲ್ಲಿ ಟೊಮೆಟೊ ಹಾಕಿದ್ದೀವಿ ಅನ್ನೋ ಗುರುತು ಸಹ ಇರಬಾರ್ದು. ಆ ರೀತಿ ಟೊಮೆಟೊ ಚೆನ್ನಾಗಿ ಮ್ಯಾಶ್ ಆಗಿರಬೇಕು. ಆ ರೀತಿ ಆಗಬೇಕು ಅಂತ ಹೇಳಿದ್ರೆ ಇದ್ರ ಜೊತೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು 5-6 ನಿಮಿಷಗಳ ಕಾಲ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಮೀಡಿಯಮ್ ಫ್ಲೇಮ್ ಮಾಡಿ ಬಿಟ್ಬಿಟ್ರಿ ಅಂತ ಹೇಳಿದ್ರೆ ಟೊಮೆಟೊ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಈಗ 5 ನಿಮಿಷಗಳ ಕಾಲ ಆಗಿದೆ. ಟೊಮೆಟೊ ಎಲ್ಲ ಯಾವ ರೀತಿ ಮ್ಯಾಶ್ ಆಗಿದೆ ಈ ರೀತಿ ಬೆಂದಿರಬೇಕು. ಆವಾಗ ನಿಮಗೆ ಟೊಮೆಟೊ ಬಾತ್ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ. ಈಗ ಇದಕ್ಕೆ ನಾನು ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ. ಖಾರದ ಪುಡಿ ಹಾಕಲ್ಲ, ನಾವು ಹಸಿಮೆಣಸಿನ್ಕಾಯಿನೇ ಹಾಕ್ಬಿಟ್ಟು ಮಾಡ್ಕೋತೀವಿ ಅಂತ ಹೇಳಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋತೀರಲ್ವ, ಆವಾಗಲೇ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೊಂಡು ಕೂಡ ಹಾಕೊಬೋದು. ಅಥವಾ ನೀವು ಮೆಣಸಿನ್ಕಾಯಿನ 2 ಭಾಗ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಸೇರಿಸ್ಕೊಂಡು ಆ ರೀತಿ ಕೂಡ ಮಾಡ್ಕೋಬೋದು. ಈಗ ಖಾರದ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ 1 ನಿಮಿಷಗಳ ಕಾಲ. ಈಗ ಇದಕ್ಕೆ ಹಸಿ ಅವರೆಕಾಳನ್ನು ಸೇರಿಸ್ಕೊತಾ ಇದ್ದೀನಿ. ಅವರೆಕಾಳ ಸೀಸನ್ ಅಂತ ಹೇಳಿದರೆ ಸ್ವಲ್ಪ ಅವರೆಕಾಳು ಸೇರಿಸ್ಕೊಂಡು ಮಾಡಿಕೊಂಡ್ರೇ ಎಲ್ಲ ತಿಂಡಿಗಳು ಸ್ವಲ್ಪ ಟೇಸ್ಟ್ಫುಲ್ಲಿಯಾಗಿರುತ್ತೆ ಅಂತ ಅನಿಸುತ್ತೆ. ಅದರಲ್ಲೂ ಈ ಚಳಿಗಾಲ ಟೈಮಲ್ಲಿ ಅವರೆಕಾಳು ತಿನ್ನಬೇಕು, ಯಾಕಂದರೆ ನಮ್ಮ ಬಾಡಿ ತುಂಬ ಹೀಟಾಗಿರುತ್ತೆ. ಹಸಿ ಅವರೆಕಾಳು ತಿನ್ನೋದ್ರಿಂದ ನಮ್ಮ ಬಾಡಿ ಸ್ವಲ್ಪ ತಂಪಾಗಿರುತ್ತೆ ಅಂತೇಳಿ ಹೇಳ್ತಾರೆ. ಹಾಗಾಗಿ ಈ ಟೈಮಲ್ಲೇ ಅವರೆಕಾಳೆಲ್ಲ ಬರೋ ಅಂಥದ್ದು. ಯಾಕಂದರೆ ಪ್ರಕೃತಿ ಆಯಾ ಟೈಮಿಗೆ ಏನು ಬೇಕು ನಮ್ಮ ಬಾಡಿಗೆ ಅದನ್ನು ಕೊಡ್ತಾ ಹೋಗುತ್ತಂತೆ. ಅದನ್ನು ನಾವು ತಿಂದರೆ ಆಯಾ ಟೈಮಿಗೆ ನಮ್ಮ ಬಾಡಿಗೆ ಏನು ಪ್ರೋಟೀನ್ಸ್ ಬೇಕಾಗುತ್ತೆ ಆ ಕಾಲಕ್ಕೆ ಅದು ಸಿಗುತ್ತೆ ಅಂತೇಳಿ ಹೇಳ್ತಾರೆ. ಹಾಗಾಗಿ ಈ ಸೀಸನ್ನಲ್ಲಿ ಬರೋವಂಥ ಅವರೆಕಾಯಿನ ಜಾಸ್ತಿ ಉಪಯೋಗಿಸ್ಬೇಕು ಅಂತೇಳಿ ಹೇಳೋದು. ಈಗ ಎಲ್ಲ ಸೀಸನ್ನಲ್ಲೂ ಅವರೆಕಾಯಿ ಸಿಗುತ್ತೆ. ಈ ಸೀಸನ್ನಲ್ಲಿ ಸಿಗೋವಂಥ ಅವರೆಕಾಯಲ್ಲಿ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ ಇರುತ್ತೆ. ಒಬ್ಬೊಬ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರೆಕಾಯಿ ತಿಂದರೆ ಕೈ ಕಾಲೆಲ್ಲ ಹಿಡ್ಕೊಂಡಂಗೆ ಆಗುತ್ತೆ, ಈ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರೆಕಾಯಿ ತಿನ್ನಲ್ಲ. ಯಾಕಂತ ಹೇಳಿದ್ರೆ ಅದರಲ್ಲಿರೋವಂಥ ಪ್ರೋಟೀನ್ಸ್ ನಮ್ಮ ಬಾಡಿಗೆ ಸೇರಿದಾಗ ಯಾವುದೇ ಪ್ರೋಟೀನ್ ಫುಡ್ಗಳು ತಗೊಂಡ್ರು ನಮ್ಮ ಬಾಡಿಗೆ ಒಂದೇ ಸರಿ ಪ್ರೋಟೀನ್ ಜಾಸ್ತಿ ಆಯಿತು ಅಂತ ಹೇಳಿದಾಗಲೂ ಕೈ ಕಾಲೆಲ್ಲ ನೋವು ಬರೋವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಅದು ಅವರೆಕಾಯಿಂದನೇ ಆಯಿತು ಅನ್ನೋದು ತಪ್ಪು ಅಂತ ಅನ್ಸುತ್ತೆ ನನಗೆ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಇನ್ನೊಂದು ನಿಮಿಷಗಳ ಕಾಲ ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಅಕ್ಕಿ ಹಾಕಿದ್ಮೇಲೆ ಎಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ. ಕೆಂಪಕ್ಕಿಯಲ್ಲಿ ನಾನು ಇದೇ ಫಸ್ಟ್ ಟೈಮು ಟೊಮೊಟೊ ಬಾತನ್ನು ಟ್ರೈ ಮಾಡ್ತಿರೋದು. ಟೊಮೊಟೊ ಬಾತು, ಪಲಾವು ಯಾವುದನ್ನು ಮಾಡಿರಲಿಲ್ಲ. ರೈಸ್ ಊಟಕ್ಕೊಂದು ಅನ್ನ ಸಾಂಬಾರು ಜೊತೆ ರೈಸ್ ಮಾಡ್ತಿದ್ದಿದ್ದಷ್ಟು ಬಿಟ್ಟೆ ಪಲಾವು ಟೊಮೊಟೊ ಬಾತ್ ಅಂತ ಟ್ರೈ ಮಾಡಿರಲಿಲ್ಲ. ಇವತ್ತೇ ಫಸ್ಟ್ ಟ್ರೈ ಮಾಡ್ತಿರೋದು. ನೋಡಬೇಕು ಯಾವ ರೀತಿ ಬರುತ್ತೆ ಏನು ಅಂತ ಹೇಳಿಬಿಟ್ಟು ಟೇಸ್ಟು. ಅಕ್ಕಿ ಎಲ್ಲ ಫ್ರೈ ಆಗಿದ ನಂತರ ಈಗ ಇದಕ್ಕೆ ಬಿಸಿ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಈ ನಾರ್ಮಲ್ ರೈಸಿಗೆಲ್ಲ ನಾವು 1:2 ನೀರು ಸೇರಿಸ್ಕೋತೀವಲ್ವ, ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನಾನು ನೀರು ಜಾಸ್ತಿ ಹಾಕ್ಕೋತೀನಿ. ಈಗ 1 ಕಪ್ ಅಕ್ಕಿ ಹಾಕಿದ್ದೆ ಅಂತ ಹೇಳಿದರೆ 2.5 ಲೋಟದಷ್ಟು ನೀರು ಸೇರಿಸ್ಕೋತೀನಿ.
ಯಾಕಂದರೆ ಈ ಅಕ್ಕಿ ಸ್ವಲ್ಪ ದಪ್ಪ ಇರುತ್ತೆ, ಹಾಗೆ ಬೇಯೋದು ಕೂಡ ಸ್ವಲ್ಪ ಲೇಟು. ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ಕರೆಕ್ಟಾಗಿ ರೈಸ್ ಎಲ್ಲ ಕರೆಕ್ಟಾಗಿ ಆಗುತ್ತೆ. ನೀರು ಕಡಿಮೆ ಆಗಿಬಿಡ್ತು ಅಂತ ಹೇಳಿದ್ರೆ ಒಂಥರ ಈ ಅರ್ಧ ಬೆಂದಿರುತ್ತಲ್ವ ಅನ್ನ, ಆ ರೀತಿ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ. ಈ ಟೈಮಲ್ಲಿ ಒಂದು ಸಾರಿ ಟೇಸ್ಟ್ ನೋಡ್ಕೊಳ್ಳಿ, ಉಪ್ಪು ಖಾರ ಏನಾದರೂ ಕಡಿಮೆ ಇತ್ತು ಅಂತ ಹೇಳಿದ್ರೆ ಈ ಟೈಮಲ್ಲಿ ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 3 ವಿಸಲ್ ಹೊಡೆಸ್ಕೊಂಡಿದ್ದೀನಿ ನಾನು. ಅಕ್ಕಿ ಸ್ವಲ್ಪ ದಪ್ಪವಾಗಿರುತ್ತೆ, ಹಾಗೆ ಬೇಯೋದು ಕೂಡ ನಿಧಾನ ಅಲ್ವಾ, ಹಾಗಾಗಿ 3 ವಿಸಲ್ ಹೊಡೆಸ್ಕೊಂಡಿದ್ದೀನಿ. ಈಗ ವಿಸಲ್ ಎಲ್ಲ ತಣ್ಣಗಾಗಿದೆ, ಸೂಪರಾಗಿ ರೆಡಿಯಾಗಿದೆ. ಕೆಂಪು ಅಕ್ಕಿಯಿಂದ ಮಾಡಿರೋ ಟೊಮೆಟೊ ಬಾತು ತುಂಬಾ ಸಖತ್ತಾಗಿ ಸ್ಮೆಲ್ ಬರ್ತಾಯಿತ್ತು. ಅಂದರೆ ಈ ನಾರ್ಮಲ್ ರೈಸಲ್ಲಿ ಮಾಡೋದಕ್ಕಿಂತ ಈ ರೈಸಲ್ಲಿ ಮಾಡಿದ್ರೆ ಫ್ಲೇವರ್ ಎಲ್ಲ ಚೇಂಜ್ ಇರುತ್ತಲ್ವ, ಸ್ವಲ್ಪ ಸೂಪರಾಗಿ ರೆಡಿಯಾಗಿದೆ. ಸ್ಮೆಲ್ಲು ಸಖತ್ತಾಗಿ ಬರ್ತಾಯಿದೆ. ಅವರೆಕಾಳು ಹಾಕಿರೋದ್ರಿಂದ ಸೂಪರಾಗಿದೆ ಅಂತ ಅನ್ನಿಸ್ತಾ ಇದೆ. ಮಾರ್ನಿಂಗ್ ತಿಂಡಿ ಹಾಕ್ಕೊಟ್ಬಿಡ್ತೀನಿ. ಅವಳಿಗೆ ಸ್ಕೂಲಿಗೆ ಟೈಮ್ ಆಗ್ತಾಯಿದೆ, ಅವಳಿಗೆ ತಿಂಡಿ ಹಾಕ್ಕೊಟ್ಟು ಹಾಗೆ ಅವಳಿಗೆ ಬಾಕ್ಸಿಗೆ ಹಾಕ್ಬಿಟ್ಟು ಅದು ಮಾಡ್ತೀನಿ. ಹೆಂಗಾಗಿದೆಯಾ? ಕೆಂಪಕ್ಕಿ ಎಲ್ಲ ಸ್ವಲ್ಪ ದಪ್ಪನೇ. ನೋಡೋಣ, ಬಾಯ್ ಮಾಡಲ್ಲ, ಏನಿಲ್ಲ, ಸುಮ್ಮನೆ ಹೋಗ. ತಿಂಡಿ ಆಗೋವರೆಗೂ ಮಾತ್ರ ನಾನು ಬೇಕಾಗಿರೋದು ಫ್ರೆಂಡ್ಸ್. ತಿಂಡಿ ಎಲ್ಲ ಆದಮೇಲೆ ಅಮ್ಮನೂ ಬೇಡ, ಯಾರೂ ಬೇಡ. ಬಿಡು. ನಮ್ಮದು ಎಲ್ಲ ತಿಂಡಿ ಆಯಿತು. ನೆನ್ನೆ ಅಡಿಕೆ ಒಣಗಿಸಿದ್ವಿ, ಬಿಸಿಲೇ ಇರಲಿಲ್ಲ, ಫುಲ್ಲು ಮೋಡ ಅಂದರೆ ಮೋಡ. ಈ ಸರಿ ಏನಂತ ಗೊತ್ತಿಲ್ಲ, ನಾವು ಅಡಿಕೆ ಬೇಯಿಸಾಕಿದಾಗೆಲ್ಲ ಮೋಡ ಆಯಿತು. ಸರಿಯಾಗಿ ಬಿಸಿಲು ಬರಲಿಲ್ಲ, ಅಡಿಕೆನೂ ಸರಿಯಾಗಿ ಒಣಗಲಿಲ್ಲ. ಒಂದು ವಾರಕ್ಕೆ ಒಣಗುವಂಥ ಅಡಿಕೆ 10-12 ದಿನದವರೆಗೂ ಒಣಗಿಸಿರೋದಾಯಿತು. ನೆನ್ನೆ ಫುಲ್ಲು ಮೋಡ ಇತ್ತು, ಇವತ್ತು ಸ್ವಲ್ಪ ಈಗ ಬಿಸಿಲು ಬರೋದಕ್ಕೆ ಶುರು ಆಗಿದೆ. ಚೆನ್ನಾಗಿ ಬಿಸಿಲಿತ್ತು ಅಂತ ಹೇಳಿದ್ರೆ ಒಂದು 5-6 ದಿನ ಒಣಗಿಸ್ಬಿಟ್ರೆ ಸೂಪರಾಗಿ ಒಣಗಿಬಿಡುತ್ತೆ ಅಡಿಕೆ. ಒಳ್ಳೆ ಬಿಸಿಲಿತ್ತು ಅಂತ ಹೇಳಿದ್ರೆ. ಮೋಡ ಇತ್ತು ಅಂತ ಹೇಳಿದ್ರೆ 8 ದಿನ, 10 ದಿನ, 12 ದಿನ ಒಣಗಿಸ್ತಿರೋದೇ ಆಗುತ್ತೆ. ಬೆಳಿಗ್ಗೆನೇ ಟೊಮೊಟೊ ಬಾತ್ ಮಾಡ್ತಾನೆ ಸ್ವಲ್ಪ ಅವರೆಕಾಯಿ ಬಿಡಿಸಿದ್ವು. ಈಗ ಇನ್ನೊಂದು ಸ್ವಲ್ಪ ಅವರೆಕಾಯಿ ಇದೆ. ಎಲ್ಲ ಕೆಲಸ ಎಲ್ಲ ಮುಗೀತು. ತಿಂಡಿ ಮುಗಿಸ್ಕೊಂಡು ಪಾತ್ರೆ ಬಟ್ಟೆ ಇದೆಲ್ಲ ತೊಳೆದಿದ್ದಾಯಿತು. ಎಲ್ಲ ಕೆಲಸ ಇವತ್ತು ಮೌನಂದೆ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಇನ್ನೊಂದು ಸ್ವಲ್ಪ ಅವರೆಕಾಯಿ ಇತ್ತು, ಅದನ್ನು ಬಿಡಿಸಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ನೋಡ್ಕೊತ ಅವರೆಕಾಯಿ ಎಲ್ಲ ಬಿಡಿಸಿಡ್ತಾಯಿದ್ದೀವಿ. ಇವತ್ತಿನ ಈ ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.